ಪೂಜೆ ಮಾಡಿದ್ರೆ ಏನೂ ಆಗಲ್ಲ ಅಕ್ಕ. ನನಗೋಸ್ಕರ ಪ್ಲೀಸ್. ಇದು ನಡೆದಿದ್ದು. ಇವಾಗ ಹೇಳು, ಇದ್ರಲ್ಲಿ ವೈದೇಹಕ್ಕನ್ ಯಾವ ತಪ್ಪು ಇಲ್ಲ ತಾನೆ? ಆದ್ರೂ ನೀನೇ ಹತ್ರ ಇದ್ದು ತಾಳಿ ಕಟ್ಟಿಸ್ದ್ಯಲ್ಲ, ಅದಕ್ಕೆ ವ್ರತದಲ್ಲೂ ಅಕ್ಕನೇ ಕೋರೋ ಪರಿಸ್ಥಿತಿ ಬಂತು. ಆ 3 ಗಂಟೆನ ಬಂದ ಅಂತದ್ದು ಅಜ್ಜಿ ಯಾರು ದೂರ ಮಾಡಕ್ಕಾಗಲ್ಲ. ಈಗಲೇ ಕಿತ್ತು ಬಿಸಾಕ್ತೀನಿ. ಅಜ್ಜಿ ಬೇಡ ಅಜ್ಜಿ, ಬೇಡ ಅಜ್ಜಿ, ಬಿಡಿ ಅಜ್ಜಿ. ಅಜ್ಜಿ ಅಜ್ಜಿ ಬೇಡ, ಅಜ್ಜಿ ಬಿಡಜ್ಜಿ, ಅಜ್ಜಿ ಬಿಡು ಅಜ್ಜಿ. ಅಜ್ಜಿ ಏಯ್ ಹೋಗ ಆ ಕಡೆ. ಅಜ್ಜಿ ಬೇಡ ಅಜ್ಜಿ. ಅಜ್ಜಿ, ಅಜ್ಜಿ ಬಿಡಿ, ಅಜ್ಜಿ ಬಿಡಜ್ಜಿ, ಅಜ್ಜಿ 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 ಬಿಡಜ್ಜಿ, ಅಜ್ಜಿ ಬಿಡಜ್ಜಿ. ಅಜ್ಜಿ ಬೇಡ ಅಜ್ಜಿ. ಅತ್ತೆ ಅಜ್ಜಿ, ಅತ್ತೆ ಅತ್ತೆ ಏನ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ ಅತ್ತೆ, ಬಿಟ್ಬಿಡಿ ಅತ್ತೆ, ಬಿಟ್ಬಿಡಿ. ನನ್ ಮೊಮ್ಮಗಳು ಗಂಡನ್ ಮನೆಗೆ ಹೋದ್ಮೇಲೂ ಇವಳಿಗೆ ಯಾಕೆ ಈ ತಾಳಿ? ಮೊನ್ನೆನೆ ಕಿತ್ತು ಬಿಸಾಕ್ಬೇಕಿತ್ತು. ಇದಿರೋವರೆಗೂ ನನ್ ಮೊಮ್ಮಗಳು ಸಂಸಾರ ಗಟ್ಟಿ ಆಗಲ್ಲ, ನನ್ನ ಮನ್ಸಿಗೆ ನೆಮ್ಮದಿ ಇರಲ್ಲ. ಬೇಡ ಅಜ್ಜಿ, ಕೈ ಮುಗಿತೀನಿ ಅಜ್ಜಿ. ಅತ್ತೆ ಬಿಟ್ಬಿಡಿ ಅತ್ತೆ. ಅತ್ತೆ ಈ ತಾಳಿ ಇದ್ದಿದ್ರಿಂದಾನೆ ಇವತ್ ಸತ್ಯನಾರಾಯಣ ವ್ರತ ಮಾಡಿದ್ಲು, ನಾಳೆ ಇನ್ನೇನಾದ್ರೂ ಮಾಡ್ತಾಳೆ. ತೆಗಿಯೇ ತೆಗಿ. ಅಜ್ಜಿ ಅಜ್ಜಿ ಬಿಡಜ್ಜಿ, ಅಜ್ಜಿ ಬಿಡಿ, ಅಜ್ಜಿ ಅಜ್ಜಿ. ಅಮ್ಮ, ಆ ರಕ್ತ, ಅಯ್ಯೋ ಅಮ್ಮ, ಅತ್ತೆ, ಅಯ್ಯೋ ಅತ್ತೆ, ಅಯ್ಯೋ ಉರಿ. ಅಯ್ಯೋ ಅಯ್ಯೋ ಏನಾಯ್ತಮ್ಮ? ರಕ್ತ ಬರ್ತಿದೆ ಕಣೋ. ಅಮ್ಮ, ಅಯ್ಯೋ ಏನಾಯ್ತಮ್ಮ? ಕೈಗೆ ಸಿಕ್ಕಿದ್ದೆಲ್ಲ ಹಿಡ್ಕೊಂಡ್ರೆ ರಕ್ತ ಬರ್ದೇ ಇರತ್ತ ಅಪ್ಪ. ಏನ್ ಹಿಡ್ಕೊಂಡೆ? ಹೇಳಲ್ಲ ಬಿಡಿ ಅಪ್ಪ. ಅಂದ್ರೆ ಕತ್ಲಲ್ಲಿ ಏನ್ ಹಿಡ್ಕೊಂಡ್ರು ಅಂತ ಗೊತ್ತಿರಲ್ವಲ್ಲ. ಕತ್ಲಲ್ಲಿ ಆಚೆಗೆ ಯಾಕೆ ಬರಕ್ ಹೋದ್ಯಮ್ಮ? ಸುನಂದ, ಅತ್ತೆ ಇದೆಯಾ ನೋಡು. ಆಯ್ತು ರೀ. ನೀನ್ ಬಾಮ್ಮ, ಹುಷಾರು. ಈ ಮುದುಕಿಗೆ ಏನು ಆಗಲ್ಲ, ನೀನ್ ಯೋಚನೆ ಮಾಡ್ಬೇಡ ಅಕ್ಕ. ರಕ್ತ ಬರ್ತಿದ್ರು ಗುರಾಯ್ಸದ್ ನೋಡು. ತಪ್ಪು ಮಾರುತಿ, ಹಾಗನ್ಬಾರ್ದು. ನೀನ್ ಹೀಗೆ ಅಯ್ಯೋ ಪಾಪ ಅಂತಿರೋ, ಆ ಮುದುಕಿ ನಿಂಗೆ ಹೀಗೆ ಬೈತಾ ಇರ್ತಾಳೆ. ಒಂದು ಸಣ್ಣ ಆಸೆ ಬದುಕ ನುಂಗಿದೆ,
ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿದ್ದೆ, ಒಂದು ಸಣ್ಣ ಆಸೆ ಬದುಕ ನುಂಗಿದೆ. ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿದ್ದೆ, ಕಂಡ ಕನಸು ಕಣ್ಣಿನಲ್ಲೇ ಕರಗಿದೆ, ಕಂಡ ಕನಸು ಕಣ್ಣಿನಲ್ಲೇ ಕರಗಿದೆ. ಯಾವ ಶಾಪ ಬೆನ್ನ ಬಿಡದೆ ಕಾಡಿದೆ. ಮೂರು ಗಂಟೆನ ಮಾತ್ರ ನನ್ನ ಕತ್ತಿಗೆ ಹಾಕಿಸ್ದೆ, ಆದ್ರೆ ನನ್ನ ತಂಗಿನ ಅವ್ರ ಮನೆ ಸೊಸೆಯಾಗಿ ಕಳಿಸ್ದೆ. ಯಾಕೆ ಈ ಆಟ ಆಡ್ತಿದ್ಯಾ? ಈ ಬಂಧನಕ್ಕೆ ಅರ್ಥ ಏನು? ಇದೆಲ್ಲ ಯಾಕೆ ನಡೀತಿದ್ಯೋ ನನಗೇನು ಅರ್ಥ ಆಗ್ತಿಲ್ಲ ರಾಮ. ಅವ್ರು ನೋಡಿದ್ದು ನನ್ನ, ಪ್ರೀತಿಸಿದ್ದು ನನ್ನನ್ನ, ಮದ್ವೆ ಆಗಿದ್ದು ನನ್ನನ್ನ. ಆದ್ರೆ ಮುಸುಕ್ ತೆಗೆದ್ರೆ ಅಲ್ಲಿ ಶ್ರೀಯಾ ನೋಡ್ತಾರೆ. ಅದರಿಂದ ಆಗೋ ಆಘಾತನ ಅವರಿಂದ ತಡೆಯಕ್ಕಾಗತ್ತಾ? ನಡೆದಿರೋದನ್ನ ಮರೆಯೋ ಹಾಗೆ ಮಾಡ್ತೀಯೋ ಅಥವಾ ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗೋ ಹಾಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆದ್ರೆ ಅವರು ಶ್ರೇಯಾನ ಹೆಂಡತಿಯಾಗಿ ಒಪ್ಕೋಬೇಕು. ಇಬ್ರು ಸಂತೋಷವಾಗಿರ್ಬೇಕು.